ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಇಂಗ್ಲೀಷ್ನಲ್ಲಿ ಫಾರ್ ಮತ್ತು ಸಿನ್ಸ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಜಸ್ಟ್ ಈ ಸೆಂಟೆನ್ಸಸ್ನ ಅಬ್ಸರ್ವ್ ಮಾಡಿ. 3 ಅವರ್ಸಿಂದ 2 ಅವರ್ಸಿಂದ 1985ಇಂದ ಜೂನ್ನಿಂದ ಜುಲೈನಿಂದ 5 ಇಯರ್ಸಿಂದ ನನ್ನ ಬಾಲ್ಯದಿಂದ 10 ಮಿನಿಟ್ಸಿಂದ ಅಥವಾ 2 ಇಯರ್ಸ್ 3 ಇಯರ್ಸ್ ಹೀಗೆ ನಾವು ಒಂದು ಆ್ಯಕ್ಟಿವಿಟಿ ಇಷ್ಟು ದಿನದಿಂದ ನಡೀತಾ ಇದೆ ಅಥವಾ ಇಷ್ಟು ವರ್ಷಗಳಿಂದ ನಡೀತಾ ಇದೆ ಅಥವಾ ಇಷ್ಟು ಟೈಮಿಂದ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ 3 o'clock 5 o'clock ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಒಂದು ಆ್ಯಕ್ಟಿವಿಟಿ ಆ ಟೈಮಿಂದ ನಡೀತಾ ಇದೆ ಅಂತ ಹೇಳಬೇಕಾದ್ರೆ ಏನು ಯೂಸ್ ಮಾಡ್ತೀವಿ ಕಾಮನ್ ಆಗಿ? ಫಾರ್ ಎಕ್ಸಾಂಪಲ್, ನಾನು ಈ ಶಾಲೆಯಲ್ಲಿ 5 ವರ್ಷಗಳಿಂದ ಓದ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಕಾಮನ್ ಆಗಿ ನಾವು ಮಾಡೋ ಮಿಸ್ಟೇಕ್ ಏನು ಅಂದರೆ, ಐ ಹ್ಯಾವ್ ಬಿನ್ ಸ್ಟಡಿಂಗ್ ಇನ್ ದಿ ಸ್ಕೂಲ್ ಫ್ರಮ್ 5 years. ದ ಮೋಸ್ಟ್ ಕಾಮನ್ ಮಿಸ್ಟೇಕ್. ನಾವು ಇಷ್ಟು ದಿನಗಳಿಂದ ಅಥವಾ ಇಷ್ಟು ವರ್ಷಗಳಿಂದ ಇಷ್ಟು ಸಮಯದಿಂದ ಅಂತ ಹೇಳಬೇಕಾದ್ರೆ ನಾವು ಮೋಸ್ಟ್ ಕಾಮನ್ ಆಗಿ ಮಾಡೋವಂತಹ ಮಿಸ್ಟೇಕ್ ಏನಂದರೆ ಫ್ರಮ್ ಯೂಸ್ ಮಾಡಿಬಿಡ್ತೀವಿ. ಬಟ್ ಫ್ರಮ್ ಅಲ್ಲ. ಓಕೆ, ಅದಕ್ಕೆ ಇಂಗ್ಲೀಷ್ನಲ್ಲಿ 2 ವರ್ಡ್ಸ್ ಇದೆ, ಒಂದು ಫಾರ್, ಇನ್ನೊಂದು ಸಿನ್ಸ್. ಓಕೆ, ಫ್ರಮ್ ಯೂಸ್ ಮಾಡಬಹುದು, ಬಟ್ ಗ್ರಾಮ್ಯಾಟಿಕಲಿ ನಾವು ಬಂದಾಗ ನಮಗೆ ಫಾರ್ ಮತ್ತು ಸಿನ್ಸ್ ಎರಡು ತುಂಬ ಏನಂತೀವಿ ಗ್ರಾಮ್ಯಾಟಿಕಲಿ ಕರೆಕ್ಟಾಗಿರುತ್ತೆ. ಓಕೆ, ಸೊ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಹೇಗೆ ಫಾರ್ ಮತ್ತು ಸಿನ್ಸ್ನ ಯೂಸ್ ಮಾಡ್ಬೋದು, ಎಷ್ಟು ಸಮಯದಿಂದ ಅಂತ ಹೇಳೋಕ್ಕೆ. ಓಕೆ, ಅದಕ್ಕೆ ರೂಲ್ಸ್ ಇದೆ. ಫಾರ್ ಯೂಸ್ ಮಾಡೋಕ್ಕೆ ರೂಲ್ಸ್ ಇದೆ, ಸಿನ್ಸ್ ಯೂಸ್ ಮಾಡೋಕ್ಕೂ ರೂಲ್ಸ್ ಇದೆ. ಓಕೆ, ಫಸ್ಟ್ ಫಾರ್ನ ಹೇಗೆ ಯೂಸ್ ಮಾಡೋದು ಅನ್ನೋ ಅದ್ರ ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಪೀರಿಯಡ್ ಆಫ್ ಟೈಮ್. ಫಾರ್ನ ನಾವು ಪೀರಿಯಡ್ ಆಫ್ ಟೈಮ್ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಹೇಗೆ ನೋಡಿ, ಫಾರ್ 3 days. ಓಕೆ, 3 ದಿನದಿಂದ. ಫಾರ್ 5 days, 5 ದಿನದಿಂದ. ಫಾರ್ 15 days, 15 ದಿನದಿಂದ. ಫಾರ್ 10 days, 10 ದಿನದಿಂದ. ಸೊ ದಿನದಿಂದ ಅಷ್ಟೇ ಅಲ್ಲ, ಅಷ್ಟು ದಿನ ಅಂತ ಹೇಳೋಕ್ಕೂ ಅದನ್ನೇ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಫಾರ್ 15 days. 15 ದಿನಗಳ ಕಾಲ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಹೈದ್ರಾಬಾದ್ ಫಾರ್ 10 days. 10 ದಿನಗಳ ಕಾಲ ನಾನು ಹೈದ್ರಾಬಾದ್ಗೆ ಹೋಗ್ತೀನಿ. ಓಕೆ, ದ ಫೆಸ್ಟಿವಲ್ ವಿಲ್ ಬಿ ಫಾರ್ 15 days. 15 ದಿನಗಳ ಕಾಲ ಹಬ್ಬ ನಡೆಯುತ್ತೆ. ಹೀಗೆ 15 ದಿನದಿಂದ ಅಥವಾ 15 ದಿನಗಳ ಕಾಲ ಅಂತ ಹೇಳ್ಬೇಕಾದ್ರೆ ಫಾರ್ ಯೂಸ್ ಮಾಡ್ತೀವಿ. ಇಲ್ಲೊಂದು ಕನ್ಫ್ಯೂಸ್ ಮಾಡ್ಕೊತಾರೆ. ಫಾರ್ನ ಪ್ರಿಪೋಸಿಷನ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ಅದು ಫಾರ್ ಹರ್, ಫಾರ್ ಹಿಮ್, ಫಾರ್ ಮೀ ಅಂತ, ಅದು ಬೇರೆ. ಓಕೆ, ಆ ಯೂಸೇಜ್ ಬೇರೆ, ಇಲ್ಲಿ ಆ ಯೂಸೇಜ್ ಇಲ್ಲ. ಇಲ್ಲಿ ಫಾರ್ನ ನಾವು ಟೈಮ್, ಎಷ್ಟು ಸಮಯದಿಂದ ಅಂತ ಹೇಳಬೇಕಾದ್ರೆ ಯೂಸ್ ಮಾಡ್ತಿರ್ತೀವಿ. ಓಕೆ, ಫಾರ್ 3 days, ಫಾರ್ 5 days, ಫಾರ್ 15 days, ಫಾರ್ 10 days. ಓಕೆ, ಫಾರ್ ಅನ್ ಅವರ್, 1 hour ಇಂದ. ಫಾರ್ 2 hours, 2 hours ಇಂದ. ಫಾರ್ 10 hours, 10 hours ಇಂದ. ಫಾರ್ 12 hours, 12 ಗಂಟೆಯಿಂದ. ಓಕೆ, ಸೊ ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ಅನ್ ಅವರ್, 1 hour ಇಂದ ನಿಂಗೋಸ್ಕರ ಕಾಯ್ತೀನಿ ಅಂತ. ಓಕೆ, ಹೀಗೆ ಅದೇ ಇಲ್ಲಿ ನೋಡ್ಕೊಳ್ಳಿ, ಪೀರಿಯಡ್ ಆಫ್ ಟೈಮ್, ಎಷ್ಟು ಸಮಯ ಆಕ್ಟಿವಿಟಿ ಸ್ಟಾರ್ಟ್ ಆಗಿ ಆಕ್ಟಿವಿಟಿ ಎಂಡ್ ಆಗೋದು, ಇದ್ರ ಮಧ್ಯೆ ಎಷ್ಟು ಸಮಯ ಇದೆ ಅಲ್ಲ, ಆ ಅಷ್ಟು ಸಮಯವನ್ನು ಹೇಳೋದಕ್ಕೆ ನಾವು ಫಾರನ್ನು ಯೂಸ್ ಮಾಡ್ತೀವಿ. ಬಟ್ ಯಾವಾಗ ಆ ಸಮಯ ಸ್ಟಾರ್ಟ್ ಆಯಿತು ಅಂತ ಹೇಳೋದಕ್ಕೆ ನಾವು ಫಾರ್ನ ಯೂಸ್ ಮಾಡಲ್ಲ. ಓಕೆ, ಇಲ್ಲಿಂದ ಇಲ್ಲಿವರೆಗೂ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಷ್ಟು ಟೈಮ್ ಆಗಿದೆ ಅದನ್ನು ಹೇಳೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಓಕೆ, ಹಾಗೆ ನೋಡಿ, ಫಾರ್ ಎ ವೀಕ್, ಫಾರ್ 4 weeks, 2 weeks. ಫಾರ್ ಎ ವೀಕ್ ಅಂದರೆ 1 ವಾರ ಕಾಲ ಅಥವಾ 1 ವಾರದಿಂದ. ಫಾರ್ 4 weeks, 4 ವಾರಗಳಿಂದ ಅಥವಾ 4 ವಾರಗಳ ಕಾಲ. ಫಾರ್ 2 weeks, 2 ವಾರದಿಂದ ಅಥವಾ 2 ವಾರಗಳ ಕಾಲ. ಹಾಗೆ ಫಾರ್ 5 years, 5 ವರ್ಷದಿಂದ ಅಥವಾ 5 ವರ್ಷಗಳ ಕಾಲ. ಫಾರ್ 20 years, 20 ವರ್ಷದಿಂದ ಅಥವಾ 20 ವರ್ಷಗಳ ಕಾಲ. ಫಾರ್ 50 years, 50 ವರ್ಷ ಅಥವಾ 50 ವರ್ಷ ಅಥವಾ 50 ವರ್ಷಗಳಿಂದ ಅಂತ.
ಫಾರ್ ಎ ಲಾಂಗ್ ಟೈಮ್, ಬಹಳ ಕಾಲದಿಂದ, ಫಾರ್ ಎ ಲಾಂಗ್ ಟೈಮ್. ಸೊ ರೂಲ್ಸ್ ಜ್ಞಾಪಕ ಇಟ್ಕೊಳ್ಳಿ. ಫಾರ್ನ ಪೀರಿಯಡ್ ಆಫ್ ಟೈಮ್, ಎಷ್ಟು ಟೈಮ್ ಆಗಿದೆ ಅಂತ ಹೇಳೋಕ್ಕೆ ಯೂಸ್ ಮಾಡ್ತೀವಿ. ಬಟ್ ಅದು ಯಾವಾಗ ಆ ಟೈಮ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಾರ್ 3 days, ಆ 3 days ಹಿಂದೆ ಯಾವ ದಿನ ಅಂತ ನಾನು ಹೇಳ್ತಾ ಇಲ್ಲ, ಯಾವ ಡೇಟು, ಯಾವ ವಾರ, ಏನು ಹೇಳ್ತಾ ಇಲ್ಲ. 3 days ಅಂತ ಕಾಮನ್ ಆಗಿ ಜನರಲ್ ಆಗಿ 3 days ಅಂತ ಹೇಳ್ಬಿಡ್ತೀನಿ. ಬಟ್ ಅದು ಯಾವಾಗ 3 days ಸ್ಟಾರ್ಟ್ ಆಯಿತು ನಾನು ಹೇಳಲ್ಲ. ಇಲ್ಲಿ ನೋಡಿ, ಫಾರ್ 5 years ಯಾವ ಇಸ್ವಿ, ಓಕೆ, ಆ 5 years ಯಾವ ಇಸ್ವಿ, ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 5 years ಇಯರ್ ಅಂತ ಹೇಳ್ತೀನಿ. 5 ವರ್ಷಗಳಿಂದ ಈ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೀನಿ ಅಂತ. ಬಟ್ ಆ 5 ವರ್ಷ ಯಾವಾಗ ಸ್ಟಾರ್ಟ್ ಆಯಿತು ನಾನು ಹೇಳ್ತೀನಾ? ಹೇಳಲ್ಲ. ಓಕೆ, 5 ವರ್ಷದ ಸ್ಟಾರ್ಟಿಂಗ್ ಪೀರಿಯಡ್ ಯಾವುದು, 5 ವರ್ಷ ಎಂಡ್ ಆಗೋದು ಯಾವಾಗ, ನಾನಿಲ್ಲಿ ಹೇಳಲ್ಲ. ಓಕೆ, ಸೊ ನಾನು ಜಸ್ಟ್ ಪೀರಿಯಡ್ ಮೆನ್ಷನ್ ಮಾಡ್ತೀನಿ. ಆದರೆ ಸ್ಟಾರ್ಟಿಂಗ್ ಪೀರಿಯಡ್ ಅಂದರೆ ಅದು ಯಾವಾಗ ಸ್ಟಾರ್ಟ್ ಆಯಿತು, ಎಷ್ಟು ನಿಮಿಷಕ್ಕೆ ಸ್ಟಾರ್ಟ್ ಆಯಿತು, ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಯಿತು, ಯಾವ ತಿಂಗಳಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳಬೇಕಾದ್ರೆ ನಾವು ಫಾರ್ ಯೂಸ್ ಮಾಡಲ್ಲ, ಅಲ್ಲಿ ನಾವು ಯೂಸ್ ಮಾಡೋದು ಸಿನ್ಸ್. ಓಕೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸಿನ್ಸ್ ಮಂಡೇ, ಮಂಡೆಯಿಂದ ಸೋಮವಾರದಿಂದ, ಸಿನ್ಸ್ ಟ್ಯೂಸ್ಡೇ ಮಂಗಳವಾರದಿಂದ, ಸಿನ್ಸ್ ಸಂಡೇ ಭಾನುವಾರದಿಂದ. ಓಕೆ, ಸೊ ಇಲ್ಲಿ ನೋಡಿ, ಸಿನ್ಸ್ ಮಂಡೇ ಇಟ್ ಹ್ಯಾಸ್ ಬಿನ್ ರೇನಿಂಗ್ ಸಿನ್ಸ್ ಮಂಡೇ, ಇವತ್ತು ಬುಧವಾರ, ಸೋಮವಾರದಿಂದ ಮಳೆ ಬೀಳ್ತಾನೆ ಇದೆ. ಓಕೆ, ಇಟ್ ಹ್ಯಾಸ್ ಬೀನ್ ರೇನಿಂಗ್ ಸಿನ್ಸ್ ಮಂಡೇ. ಓಕೆ, ಐ ಹ್ಯಾವ್ ಬೀನ್ ಟ್ರೈಂಗ್ ಟು ಡೂ ದಿಸ್ ಸಿನ್ಸ್ ಟ್ಯೂಸ್ಡೇ, ಟ್ಯೂಸ್ಡೇಯಿಂದ ನಾನು ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ ಅಂತ. ಸಿನ್ಸ್ ಸಂಡೇ ಭಾನುವಾರದಿಂದ. ಓಕೆ, ಸಿನ್ಸ್ 10 o'clock 10 ಗಂಟೆಯಿಂದ, ಸಿನ್ಸ್ 5 o'clock 5 ಗಂಟೆಯಿಂದ, ಸಿನ್ಸ್ 3 o'clock 3 ಗಂಟೆಯಿಂದ, ಸಿನ್ಸ್ 6 o'clock 6 ಗಂಟೆಯಿಂದ. ಓಕೆ, ಸಿನ್ಸ್ 24 June ದಿನಾಂಕ ಅಥವಾ ಡೇಟ್ ಹೇಳಬೇಕಾದ್ರೆ ಸಿನ್ಸ್ ಯೂಸ್ ಮಾಡಿ. ಓಕೆ, 15ನೇ ತಾರೀಕಿಂದ 20ನೇ ತಾರೀಕಿಂದ 10ನೇ ತಾರೀಕಿಂದ ಅಂತ ಹೇಳ್ಬೇಕಾದ್ರೆ ಸಿನ್ಸ್ 10th, ಸಿನ್ಸ್ 10th of June, ಸಿನ್ಸ್ 15th of January, ಓಕೆ, ಸಿನ್ಸ್ 20th of September, ಈ ರೀತಿ ಸಿನ್ಸ್ ಯೂಸ್ ಮಾಡಿ ಡೇಟ್ ಹೇಳಬೇಕು. ಓಕೆ, ಹಾಗೆ ಸಿನ್ಸ್ 15th August, ಸಿನ್ಸ್ 26 January, ಇದರ ಅರ್ಥ 26 ಜನವರಿಯಿಂದ 15th ಆಗಸ್ಟಿಂದ ಈ ರೀತಿ ಬರುತ್ತೆ. ಸಿನ್ಸ್ 2020 2020ರಿಂದ, ಸಿನ್ಸ್ 2019 2019ರಿಂದ, ಸಿನ್ಸ್ 1985 1985ರಿಂದ. ದಿಸ್ ಕಂಪನಿ ಹ್ಯಾಸ್ ಬೀನ್ ವರ್ಕಿಂಗ್, ಓಕೆ, ದಿಸ್ ಕಂಪನಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 1985. ಓಕೆ, 1985ರಿಂದ ಈ ಕಂಪನಿ ಅಸ್ತಿತ್ವದಲ್ಲಿದೆ. ದಿಸ್ ಕಂಪನಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 1985. ಓಕೆ, ಇಲ್ಲಿ ಫಾರ್ 1985 ಅನ್ನಂಗಿಲ್ಲ. ಯಾಕೆ? ಎಕ್ಸಾಕ್ಟ್ ಟೈಮ್ ಹೇಳ್ತಾ ಇದ್ದೀನಿ ನಾನು, ಇಲ್ಲೆಲ್ಲೂ ಎಕ್ಸಾಕ್ಟ್ ಟೈಮ್ ಹೇಳ್ತಾ ಇಲ್ಲ. ಇಲ್ಲಿ ನೋಡಿ, ಮಂಡೇ, ಟ್ಯೂಸ್ಡೇ 10 o'clock 5 o'clock 3 o'clock 24 January 15th August 26 January. ದ ಸ್ಟಾರ್ಟ್ ಪೀರಿಯಡ್ ಆಫ್ ಟೈಮ್, ದ ಸ್ಟಾರ್ಟ್ ಆಫ್ ಪೀರಿಯಡ್, ಇಲ್ಲಿದು ಓನ್ಲಿ ಡ್ಯೂರೇಷನ್, ಎಷ್ಟು ಟೈಮ್ ಆಗಿದೆ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಹಾಗಲ್ಲ, ಯಾವಾಗ ಆಕ್ಟಿವಿಟಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲೂ ಹಾಗೆ ನೋಡಿ, ಸಿನ್ಸ್ 12:30ಇಂದ, ಸಿನ್ಸ್ 3:25 3:25ರಿಂದ, ಸಿನ್ಸ್ 6:30 6:30ಇಂದ, ಸಿನ್ಸ್ 11 o'clock 11 ಗಂಟೆಯಿಂದ, ಸಿನ್ಸ್ ಮೈ ಚೈಲ್ಡ್ಹುಡ್ ನನ್ನ ಬಾಲ್ಯದಿಂದ. ಓಕೆ, ಸೊ ಇಷ್ಟೇ ಫ್ರೆಂಡ್ಸ್. ಓಕೆ, ಜಸ್ಟ್ ಇಲ್ಲಿ ಫಾರ್ ಜೊತೆ ನಾವು ಟೈಮ್ ಹೇಳ್ತೀವಿ, ಎಷ್ಟು ಟೈಮ್ ಇದೆ ಅಂತ, ಎಷ್ಟು ಟೈಮ್ ಆಗಿದೆ ಆಕ್ಟಿವಿಟಿ ಸ್ಟಾರ್ಟ್ ಆಗೋದಕ್ಕೆ ಎಂಡ್ ಆಗೋದಕ್ಕೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ, ನಾವು ಇಲ್ಲಿ ನಾವೇನು ಮಾಡ್ತೀವಿ, ಅದು ಯಾವಾಗ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಲ್ಲ, ಬಟ್ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ವೆಯ್ಟಿಂಗ್ ಫಾರ್ ಯು ಅನ್ ಅವರ್, 1 hour ಇಂದ ನಿಂಗೋಸ್ಕರ ಕಾಯ್ತಾ ಇದ್ದೀನಿ. ಐ ಹ್ಯಾವ್ ಬೀನ್ ವೆಯ್ಟಿಂಗ್ ಫಾರ್ ಯು ಅನ್ ಅವರ್ ಅಷ್ಟೇ. ಯಾವ 1 hour, ಎಷ್ಟೊತ್ತದು, 10 ಗಂಟೆನಾ 3 ಗಂಟೆನಾ, ಎಷ್ಟೊತ್ತಿಗೆ ಅಂತ ನಾನು ಹೇಳ್ತಿಲ್ಲ. ಬಟ್ ನಾನು ಇಲ್ಲಿ ಹೇಳ್ತೀನಿ, ಐ ಹ್ಯಾವ್ ಬೀನ್ ವೆಯ್ಟಿಂಗ್ ಫಾರ್ ಯು ಸಿನ್ಸ್ 3 o'clock. ಐ ಹ್ಯಾವ್ ಬೀನ್ ವೆಯ್ಟಿಂಗ್ ಫಾರ್ ಯು ಸಿನ್ಸ್ 3 o'clock. ಇಲ್ಲಿ 2 ಗಂಟೆಯಿಂದ 3 ಗಂಟೆವರೆಗೂ ಕಾದಿದ್ದೀನಿ, ಬಟ್ ನಾನು ಟೈಮ್ ಹೇಳಲೇ ಇಲ್ಲ, ಬಟ್ ಜಸ್ಟ್ 1 hour ಕಾದೆ ಅಂತ ಹೇಳಿದೆ. ಬಟ್ ಇಲ್ಲೇನು ಮಾಡಿದೆ, ಐ ಹ್ಯಾವ್ ಬೀನ್ ವೆಯ್ಟಿಂಗ್ ಫಾರ್ ಯು ಸಿನ್ಸ್ 3 o'clock. ಈಗ 4 ಗಂಟೆ ಆಗೋಗಿದೆ ಟೈಮು, 3 ಗಂಟೆಯಿಂದ 1 hour ಕಾದಿದ್ದೀನಿ. ಸೊ ನಾನು ಯಾವಾಗಿಂದ ಕಾದೆ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದೆ. ಸೊ ಹೀಗೆ. ಓಕೆ, ಸೊ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್ ಜೊತೆ ನಾವು ಸಿನ್ಸ್ ಯೂಸ್ ಮಾಡಿ, ಹಾಗೆ ಪೀರಿಯಡ್ ಆಫ್ ಟೈಮ್, ಜಸ್ಟ್ ಎಷ್ಟು ಡ್ಯೂರೇಷನ್ ಆಗಿದೆ ಅಂತ ಹೇಳೋದಕ್ಕೆ ನಾವು ಏನು ಮಾಡ್ತೀವಿ, ನಾವು ಫಾರ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇದ್ರ ಜೊತೆ ಒಂದಷ್ಟು ಈಗ ಎಕ್ಸಾಂಪಲ್ ಸೆಂಟೆನ್ಸ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಯಾಕಂದರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ಫಾರ್ ಮತ್ತು ಸಿನ್ಸ್ಗೆ
ಒಂದಷ್ಟು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡೋಣ ಬನ್ನಿ. ನಮಗೆ ಹೇಗೆ ಫಾರ್ ಮತ್ತು ಸಿನ್ಸ್ ಯಾವ ರೀತಿ ಸೆಂಟೆನ್ಸಲ್ಲಿ ಅದನ್ನ ನಾವು ಯೂಸ್ ಮಾಡ್ಬೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಸೆಂಟೆನ್ಸ್ ಅಬ್ಸರ್ವ್ ಮಾಡಿ. ಐ ಹ್ಯಾವ್ ಬೀನ್ ಇನ್ ಬ್ಯಾಂಗ್ಳೂರ್. I have been in Bangalore dash Friday. Okay, ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಐ ಹ್ಯಾವ್ ಬೀನ್ ಇನ್ ಬ್ಯಾಂಗ್ಳೂರ್ ಡ್ಯಾಶ್ ಫ್ರೈಡೇ. ನಾನು ಫ್ರೈಡೇ ಇಂದ ಬೆಂಗಳೂರಲ್ಲಿ ಇದ್ದೀನಿ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಫಾರ್ ಅಥವಾ ಸಿನ್ಸ್ ಎರಡರಲ್ಲಿ ಒಂದು ನಾವು ಯೂಸ್ ಮಾಡಬೇಕಲ್ವಾ. ಸೊ ಇಲ್ಲಿ ನಾನು ನೋಡ್ಕೋಬೇಕು, ಡ್ಯೂರೇಷನ್ ಇದೆಯಾ ಅಥವಾ ಪೀರಿಯಡ್ ಆಫ್ ಟೈಮ್ ಇದೆಯಾ ಅಥವಾ ಎಕ್ಸಾಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪೀರಿಯಡ್ ಇದೆಯಾ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಫ್ರೈಡೇ ಅಂತ ಇದೆ. ಫ್ರೈಡೇ ಅಂದರೆ ಎಕ್ಸಾಕ್ಟ್ ಯಾವಾಗ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಯಿತು ಅಂತ ಹೇಳಿದೆ. ಸೊ ಹಾಗಾಗಿ ಇಲ್ಲಿ ಐ ಹ್ಯಾವ್ ಬೀನ್ ಇನ್ ಬ್ಯಾಂಗ್ಳೂರ್, ನಾನು ಬ್ಯಾಂಗ್ಳೂರಲ್ಲಿದ್ದೀನಿ, ಶುಕ್ರವಾರದಿಂದ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಅಂತ ಹೇಳ್ಬೇಕಾರೆ ಐ ಹ್ಯಾವ್ ಬೀನ್ ಇನ್ ಬ್ಯಾಂಗ್ಳೂರ್. ಸೊ ವಿ ಕ್ಯಾನ್ ಸೇ ಸಿನ್ಸ್ ಫ್ರೈಡೇ. ಓಕೆ, ಸಿನ್ಸ್ ಫ್ರೈಡೇ, ನಾಟ್ ಫಾರ್ ಫ್ರೈಡೇ. ಯಾಕೆ ಅಂದರೆ ನಾನು ಯಾವತ್ತಿಂದ ಎಕ್ಸಾಕ್ಟಾಗಿ ಯಾವತ್ತಿಂದ ಇದ್ದೀನಿ ಅಂತ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ. ಸೊ ಅಕಸ್ಮಾತ್ ಇಲ್ಲಿ ಇವತ್ತು ಸೋಮವಾರ ಅಂದ್ಕೊಳ್ಳಿ, ಶುಕ್ರವಾರ ಬಂದೆ. ಓಕೆ, ಶುಕ್ರವಾರದಿಂದ ಅಂದರೆ ಸೊ ಐ ಹ್ಯಾವ್ ಬಿನ್ 3 days, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, 3 ದಿವಸದಿಂದ ನಾನು ಇದ್ದೀನಿ ಅಂತ ಹೇಳ್ಬೇಕಾರೆ ಐ ಹ್ಯಾವ್ ಬೀನ್ ಇನ್ ಬ್ಯಾಂಗ್ಳೂರ್ ಫಾರ್ 3 days ಅಂತ ಹೇಳ್ಬೋದು. ಬಟ್ ಇಲ್ಲಿ ನಾನೇನು ಮಾಡಿದ್ದೀನಿ, ಅಲ್ಲಿ ಫ್ರೈಡೇ ಅಂತ ಇರೋದ್ರಿಂದ ಎಕ್ಸಾಕ್ಟಾಗಿ ಅಲ್ಲಿ ಸಿನ್ಸ್ ಅಂತ ಹಾಕಿದ್ದೀನಿ. ಓಕೆ, ಸೊ ಸೆಕೆಂಡ್ ಸೆಂಟೆನ್ಸ್ ನೋಡೋಣ. It has been raining dash 2 hours. ನೋಡಿ, it has been raining for 2 hours. 2 hours ಇಂದ ಮಳೆ ಬೀಳ್ತಾ ಇದೆ. 2 ಗಂಟೆ ಮಳೆ ಸ್ಟಾರ್ಟ್ ಆಗಿದೆ, ಕಂಟಿನ್ಯೂಸ್ ಆಗಿ 2 hours ಇಂದ ಮಳೆ ಬೀಳ್ತಾನೆ ಇದೆ. ಓಕೆ, ಹೇಗೆ ಹೇಳ್ಬೇಕು ಅದನ್ನ? ಸೊ ಕಾಮನ್ ಆಗಿ ನಾವು ಮಾಡೋ ಇಲ್ಲಿ ಮಿಸ್ಟೇಕ್ ಏನಂದರೆ ಫ್ರಮ್ 2 hours ಅಲ್ಲ. ಓಕೆ, ಸೊ ಇಲ್ಲಿ ನೋಡಬೇಕು, ಇಲ್ಲಿ 2 hours ಅಂತ ಇದೆ, ಬಟ್ ಟೈಮ್ ಮೆನ್ಷನ್ ಆಗಿಲ್ಲ. ಯಾವ 2 hours, ಎಷ್ಟು ಗಂಟೆಗೆ, ಎಷ್ಟೋ ಕ್ಲಾಕು, ಏನು ಮೆನ್ಷನ್ ಇಲ್ಲ. ಜಸ್ಟ್ 2 ಗಂಟೆಯಿಂದ 120 minutesಯಿಂದ ಮಳೆ ಬೀಳ್ತಾನೆ ಇದೆ. ಸೊ ಹಾಗಿದ್ದಾಗ ನಾವು ಇಟ್ ಹ್ಯಾಸ್ ಬಿನ್ ರೈನಿಂಗ್ ಫಾರ್ 2 hours ಅಂತ. ಓಕೆ, ಅದೇ ಇಲ್ಲ ಅಕಸ್ಮಾತ್ ಯಾವುದಾದ್ರು ಟೈಮ್ ಮೆನ್ಷನ್ ಆಗಿಬಿಟ್ಟಿತ್ತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ 4 o'clock, 2 o'clockಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇಟ್ ಹ್ಯಾಸ್ ಬಿನ್ ರೈನಿಂಗ್, ಇಲ್ಲಿ ಬೇಡ, ಇದು ಅದು ಎರಡು ಒಂದೇ ಆದರೆ ಕಷ್ಟ ಆಗುತ್ತೆ. ಓಕೆ, 5 o'clock ಅಂತ ಇಟ್ಕೊಳ್ಳೋಣ. 3 o'clockಗೆ ಮಳೆ ಸ್ಟಾರ್ಟ್ ಆಗಿದೆ. ಓಕೆ, 3 ಗಂಟೆಯಿಂದ ಮಳೆ ಬೀಳ್ತಾ ಇದೆ. ಇಟ್ ಹ್ಯಾಸ್ ಬಿನ್ ರೈನಿಂಗ್ ಡ್ಯಾಶ್ 3 o'clock ಅಂತ, ಇಲ್ಲಿ 3 o'clock ಅಂತ ಟೈಮ್ ಮೆನ್ಷನ್ ಆಯಿತು ಅಂದ್ಕೊಳ್ಳಿ. ಆಗ ಇಟ್ ಹ್ಯಾಸ್ ಬಿನ್ ರೈನಿಂಗ್ ಸಿನ್ಸ್ 3 o'clock ಅಂತ. ಅದೇ ಇಲ್ಲಿ 2 hours ಅಂತ ಇರೋದ್ರಿಂದ, ಜಸ್ಟ್ ಪೀರಿಯಡ್ ಇರೋದ್ರಿಂದ ಫಾರ್ 2 hours ಅಂತ ಹಾಕಬೇಕು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಪ್ರಾಕ್ಟೀಸ್ ಒನ್ ಮೋರ್ ಸೆಂಟೆನ್ಸ್. ಓಕೆ, ಯುವರ್ ಫ್ರೆಂಡ್ ಈಸ್ waiting for you dash 6 o'clock. ನಿನ್ನ ಸ್ನೇಹಿತ ನಿನಗೋಸ್ಕರ 6 ಗಂಟೆಯಿಂದ ಕಾಯ್ತಾ ಇದ್ದಾನೆ. ಇಲ್ಲಿ 6 ಗಂಟೆ ಅಂದರೆ ಟೈಮ್, ಎಕ್ಸಾಕ್ಟ್ ಟೈಮ್ ಮೆನ್ಷನ್ ಆಯಿತು. ಸೊ ಇಲ್ಲಿ ನಾವು ಫಾರ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಸೊ ಯುವರ್ ಫ್ರೆಂಡ್ ಈಸ್ ವೈಟಿಂಗ್ ಫಾರ್ ಯು ಸಿನ್ಸ್ 6 o'clock. Okay, let's practice one more. Okay, I wanted to become a doctor. I wanted to become a doctor dash my childhood. ನನ್ನ ಬಾಲ್ಯದಿಂದಲೂ ನಾನು
ಒಬ್ಬ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ. ಬಾಲ್ಯದಿಂದಲೂ, ಹೇಗೆ ಫ್ರಮ್ ಮೈ ಚೈಲ್ಡ್ಹುಡ್ ಅಂತ ಹೇಳ್ತಾರೆ. ಅದಕ್ಕಿಂತನೂ ಇನ್ನು ಗ್ರಾಮ್ಯಾಟಿಕಲಿ ಇನ್ನೂ ಕರೆಕ್ಟಾಗಿರ್ಬೇಕಾದ್ರೆ ವಿ ಕ್ಯಾನ್ ಸೇ ಸಿನ್ಸ್. ಓಕೆ, ಐ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್ ಸಿನ್ಸ್ ಮೈ ಚೈಲ್ಡ್ಹುಡ್. ನನ್ನ ಬಾಲ್ಯದಿಂದ, ಸಿನ್ಸ್ ಮೈ ಚೈಲ್ಡ್ಹುಡ್. ಓಕೆ, ಸೊ ಲೆಟ್ಸ್ ಪ್ರಾಕ್ಟೀಸ್ ಸಮ್ ಮೋರ್ ಸೆಂಟೆನ್ಸಸ್. Okay, so we have been waiting for a bus dash $30. Okay, ನಾವು ಅರ್ಧ ಗಂಟೆಯಿಂದ ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ ಅಂತ. ಸೊ ಇಲ್ಲೇನಾಯಿತು, ನೀವೆಲ್ಲಿ ನೋಡಬೇಕು, 30 minutes, 30 ನಿಮಿಷದಿಂದ, ಪೀರಿಯಡ್ ಆಫ್ ಟೈಮ್. ಸೊ ಇಲ್ಲಿ ಆ 30 ನಿಮಿಷದ ಟೈಮ್ ಹೇಳ್ತಾ ಇಲ್ಲ, ಜಸ್ಟ್ ಪೀರಿಯಡ್ ಆಫ್ ಟೈಮ್ ಮಾತ್ರ ಇದೆ. ಅರ್ಧ ಗಂಟೆಯಿಂದ ನಾನು ಬಸ್ಗೋಸ್ಕರ ಕಾಯ್ತಾ ಇದ್ದೀನಿ. ನಾನೇನಲ್ಲಿ ಎಷ್ಟೊತ್ತಿಗೆ ಬಂದೆ, ಟೈಮ್ ಏನು ಹೇಳಲಿಲ್ಲ. ಟೈಮ್ ಹೇಳದೆ ಇರೋದ್ರಿಂದ ಜಸ್ಟ್ ಡ್ಯೂರೇಷನ್, ಪೀರಿಯಡ್ ಆಫ್ ಟೈಮ್ ಹೇಳಿದ್ರಿಂದ, ಸೊ ಇಲ್ಲಿ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಎ ಬಸ್ ಫಾರ್ 30 minutes. ಓಕೆ, ಸಪೋಸ್ ಇಲ್ಲೇನಾದರೂ ನಾನು ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಎ ಬಸ್, ಈಗ 11 ಗಂಟೆ ಆಗಿದೆ, 10:15 ಕಾಯ್ತಾ ಇದ್ದೀನಿ ಅಂದ್ಕೊಳ್ಳಿ. ಇಲ್ಲಿ ನಾನು ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಎ ಬಸ್, ಇಲ್ಲಿ 10:30 ಅಂತ ಹಾಕಿದೆ ಅಂದ್ಕೊಳ್ಳಿ. ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಎ ಬಸ್ ಸಿನ್ಸ್ 10:30 ಅಂತ ಬರುತ್ತೆ. ಓಕೆ, ಈಗ 11 o'clock ಆಗಿದೆ, 10:15 ಕಾಯ್ತಿದ್ದೆ. ಸೊ ಈಗ ಹಾಫ್ ಅನ್ ಅವರ್ ಆಗಿರೋದ್ರಿಂದ ನಾನು ಟೈಮ್ ಮೆನ್ಷನ್ ಮಾಡಿದ್ರಿಂದ ಸಿನ್ಸ್ 10:30 ಅಂತ ಬರುತ್ತೆ. ಬಟ್ ಇಲ್ಲಿ ಟೈಮ್ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಫಾರ್ 30 minutes. ಓಕೆ, ಸೊ ಲೆಟ್ಸ್ ಪ್ರಾಕ್ಟೀಸ್ ಒನ್ ಮೋರ್ ಕ್ವಶನ್. I have been studying in this school. I have been studying in this school dash 2017. Okay, ನಾನು ಈ ಶಾಲೆಯಲ್ಲಿ 2017ರಿಂದಲೂ ಓದ್ತಾ ಇದ್ದೀನಿ ಅಂತ. ಸೊ ಈಗ ನಾನಿಲ್ಲಿ ಇಯರ್ ಮೆನ್ಷನ್ ಮಾಡಿದೆ. ಟೈಮ್, ಇಯರ್, ಮಿನಿಟ್ಸ್, ಟೈಮ್, ಇಯರ್ ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿಬಿಟ್ರೆ, ತಿಂಗಳ ನೇಮ್ ಹೇಳಿದ್ರೆ, ಸೊ ಅಂಥ ಟೈಮಲ್ಲಿ ನಾವು ಸಿನ್ಸ್ ಯೂಸ್ ಮಾಡಬೇಕು. ಮೊದಲು ನೀವು ರೂಲ್ಸಲ್ಲೇ ನಾನು ನಿಮ್ಗೆ ಹೇಳ್ಕೊಟ್ಟೆ ಅಲ್ವಾ. ಸೊ ಐ ಹ್ಯಾವ್ ಬೀನ್ ಸ್ಟಡಿಂಗ್ ಇನ್ ದಿ ಸ್ಕೂಲ್ ಸಿನ್ಸ್ 2017. ಇಲ್ಲಿ ಫಾರ್ 2017 ಅಂತ ಬರಲ್ಲ. ಯಾಕೆ ಬರಲ್ಲ ಅಂದರೆ, ಇಲ್ಲಿ ನಾನು ಎಷ್ಟು ವರ್ಷಗಳು ಅಂತ ಹೇಳ್ತಾ ಇಲ್ಲ, ಯಾವ ವರ್ಷದಿಂದ ಅಂತ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಆಫ್ ದ ಪೀರಿಯಡ್ನ ಹೇಳ್ತಾ ಇರೋದ್ರಿಂದ ಸಿನ್ಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸಪೋಸ್ ಇವಾಗ 2017ಇಂದ ಇಲ್ಲಿವರೆಗೂ, ಓಕೆ, 2017ಇಂದ ಇಲ್ಲಿವರೆಗೂ ಎಷ್ಟು ವರ್ಷ ಆಗಿದೆ ಅಂತ ಹೇಳುವಾಗ ಬೇಕಾದರೆ ಫಾರ್ನ ಯೂಸ್ ಮಾಡ್ಬೋದು. ಫಾರ್ 4 years ಅಂತ. ಓಕೆ, ಸೊ ಲೆಟ್ಸ್ ಪ್ರಾಕ್ಟೀಸ್ ಒನ್ ಮೋರ್ ಎಕ್ಸಾಂಪಲ್. My father has been working in this company. My father has been working in this company dash 20 years. 20 years. ನಮ್ಮ ತಂದೆ ಕಳೆದ 20 ವರ್ಷಗಳಿಂದ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನೋಡ್ಬೇಕು ನೀವು 20 years ಅಂತ ಇದೆ, 20 ವರ್ಷದಿಂದ ಅಂತ. ಬಟ್ ಇಸವಿ ಮೆನ್ಷನ್ ಮಾಡಿಲ್ಲ, ಯಾವ ಇಯರ್ ಅಂತ ಮೆನ್ಷನ್ ಮಾಡಿಲ್ಲ, ಜಸ್ಟ್ 20 years ಅಂತ ಇರೋದ್ರಿಂದ ನಾವು ಏನು ಬೇಕು, ಫಾರ್ 20 years. ಮೈ ಫಾದರ್ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ದಿಸ್ ಕಂಪನಿ. ನಮ್ಮ ತಂದೆ ಈ ಕಂಪನಿಯಲ್ಲಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದೇ ನಾವು ಹೇಳ್ಬೋದು,
2021 ಈಗ. ಓಕೆ, ಸೊ 1991 my father has been working in this company dash 1991 since 1991. ನೋಡಿ, 1991 ಇಂದ 2021 20 ವರ್ಷ ಆಗಿದೆ. 1991 ಇಂದ ಅಲ್ಲಿ 1991 ಅಂತ ಹಾಕಿದ ತಕ್ಷಣ ಇಲ್ಲಿ ಸಿನ್ಸ್ ಆಗ್ಬಿಡುತ್ತೆ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಟೈಮ್ ಆಗಿದೆ ಅಂತ ಹೇಳುವಾಗ ಫಾರ್ 20 years. ನೋಡಿ, ಫಾರ್ 20 years ಸಿನ್ಸ್ 1991. ಯಾಕೆ? ಅದು ಸ್ಟಾರ್ಟಿಂಗ್ ಆಫ್ ದ ಪೀರಿಯಡ್ನ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ವರ್ಷ ಆಗಿದೆ ಅಂತ ಹೇಳ್ತೀನಿ. ಅಲ್ಲಿ ಎಷ್ಟು ವರ್ಷ ಆಗಿದೆ ಅಂತ ಹೇಳಲ್ಲ, ಬಟ್ ಇಲ್ಲಿ ಎಷ್ಟು ವರ್ಷ ಆಗಿದೆ ಅಂತ ಹೇಳ್ತೀನಿ. ಓಕೆ ಓಕೆ, ರೈಟ್. ಸೊ ಲೆಟ್ ಮೀ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. I have been learning English dash 6 months. ನಾನು ಕಳೆದ 6 ತಿಂಗಳುಗಳಿಂದ ಇಂಗ್ಲೀಷನ್ನು ಕಲಿತಾ ಇದ್ದೀನಿ. I have been learning English since 6 months ಫಾರ್ 6 months. ಸಿನ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 6 months ಅಂತ ಹೇಳ್ತಾ ಇದ್ದೀನಿ. ಆ 6 months ಇಂದ ಯಾವ ಮಂತ್ ಇತ್ತು, ಯಾವ ತಿಂಗಳಿತ್ತು, ಆ ತಿಂಗಳ ಹೆಸರು ನಾನು ಹೇಳಲಿಲ್ಲ. ಯಾವ ತಿಂಗಳಲ್ಲಿ ಸ್ಟಾರ್ಟ್ ಆಯಿತು ಅದನ್ನು ಹೇಳಿಲ್ಲ. ಜಸ್ಟ್ 6 ತಿಂಗಳು ಅಂತ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ನಾನು ಫಾರ್ 6 months ಅಂತ ಯೂಸ್ ಮಾಡ್ತೀನಿ. ಓಕೆ ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. Okay friends, let's go to next example. I have been practicing yoga dash 6 months. ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ 6 months ಅಂತ. ಸೊ ಇದು ಪೀರಿಯಡ್ ಆಫ್ ಟೈಮು ಅಥವಾ ಸ್ಟಾರ್ಟ್ ಆಫ್ ದ ಪೀರಿಯಡ್. ಇಲ್ಲಿ ಸಿನ್ಸ್ ಯೂಸ್ ಮಾಡ್ತೀವ, ಫಾರ್ ಯೂಸ್ ಮಾಡ್ತೀವ. ಸೊ ಇಲ್ಲಿ ನಾನು 6 months ಅಂತ ಮೆನ್ಷನ್ ಮಾಡಿರೋದ್ರಿಂದ ಆಲ್ರೆಡಿ, ಸೊ ಇಲ್ಲಿ ಸಿನ್ಸ್ ಯೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಐ ಆಮ್ ನಾಟ್ ಮೆನ್ಷನಿಂಗ್ ದ ಸ್ಟಾರ್ಟ್ ಆಫ್ ದ ಪೀರಿಯಡ್. ಎಷ್ಟು ಪೀರಿಯಡ್ ಆಗಿದೆ, ಪೀರಿಯಡ್ ಆಫ್ ಟೈಮ್ ಎಷ್ಟು ಟೈಮ್ ಆಗಿದೆ, 6 months ಟೈಮ್ ಅಂತ ಹೇಳಿರೋದ್ರಿಂದ, ಆ ಮಂತ್ ಯಾವುದು ಅಂತ ನಾನು ಹೇಳದೆ ಇರೋದ್ರಿಂದ ಇಲ್ಲಿ ನಾನು, ಸೊ ಇದಕ್ಕೆ ಆನ್ಸರ್ ಬಂದು ಫಾರೇ ಆಗುತ್ತೆ. ಓಕೆ, ಫಾರ್ 6 months. ಐ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಯೋಗ ಫಾರ್ 6 months, 6 ತಿಂಗಳಿಂದ ಅಂತ ಅರ್ಥ ಬರುತ್ತೆ. ಓಕೆ, ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಎಕ್ಸಾಂಪಲ್ ಹಿಯರ್. ಓಕೆ, ಐ ಹ್ಯಾವ್ known that person dash a long time. I have known that person dash long time. ಬಹಳ ಕಾಲದಿಂದ ನನಗೆ ಆ ವ್ಯಕ್ತಿ ಗೊತ್ತಿದ್ದಾರೆ. ಬಹಳ ಕಾಲದಿಂದ. ವಾಟ್ ವರ್ಡ್ ಯು ಆರ್ ಗೋಯಿಂಗ್ ಟು ಯೂಸ್ ಹಿಯರ್? ಸೊ ಇಲ್ಲಿ ಸಿನ್ಸ್ ಯೂಸ್ ಮಾಡಬೇಕಾ? ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ನೋನ್ ದಟ್ ಪರ್ಸನ್ ಸಿನ್ಸ್ ಎ ಲಾಂಗ್ ಟೈಮ್. ಫ್ರಮ್ ಎ ಲಾಂಗ್ ಟೈಮ್ ಅಂತಾರೆ, ಬಟ್ ಬೇಡ, ಆ ವರ್ಡ್ ಯೂಸ್ ಮಾಡೋದು ಬೇಡ. ಸೊ ಇಲ್ಲಿ ಫಾರ್ ಎ ಲಾಂಗ್ ಟೈಮ್, ಯಾಕಂದರೆ ಲಾಂಗ್ ಟೈಮ್ ಜೊತೆಗೆ ನಾವು ಫಾರ್ ಯೂಸ್ ಮಾಡ್ತೀವಿ. ಐ ಹ್ಯಾವ್ ನೋನ್ ದಟ್ ಪರ್ಸನ್ ಫಾರ್ ಎ ಲಾಂಗ್ ಟೈಮ್. ಓಕೆ, ಸೊ ಲೆಟ್ ಮಿ ಟೇಕ್ ಯು ಒನ್ ಮೋರ್ ಎಕ್ಸಾಂಪಲ್. ಐ ಆಮ್ ಗೋಯಿಂಗ್ ಟು ಡೆಲ್ಲಿ dash a week. ನಾನು 1 ವಾರಗಳ ಕಾಲ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. 1 ವಾರ, ಬಟ್ ಯಾವಾಗ ಡೇಟ್ ಮೆನ್ಷನ್ ಮಾಡಲಿಲ್ಲ. ಓಕೆ, ಇಲ್ಲಿ ಯಾವ ಡೇಟಿಂದ ಯಾವ ಡೇಟ್ವರೆಗೂ ನಾನು ಡೆಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಫಾರ್ ಎ ವೀಕ್. 1 ವಾರಗಳ ಕಾಲ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ.
ಸೊ ಹೀಗೆ ಜಸ್ಟ್ 7 days ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಿದ್ದಾಗ ಇದು ಪೀರಿಯಡ್ ಆಫ್ ಟೈಮ್. ಸೊ ಇಲ್ಲಿ ನಾವು ಸಿನ್ಸ್ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ನಾವೇನು ಯೂಸ್ ಮಾಡ್ಬೋದು, ಫಾರ್ ಎ ವೀಕ್. ಓಕೆ, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಫಾರ್ ಎ ವೀಕ್. ಓಕೆ, ಸೊ ಅಕಸ್ಮಾತ್ ಇಲ್ಲಿ ಡೇಟ್ ಮೆನ್ಷನ್ ಮಾಡ್ತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ, ಅಲ್ಲಿ ನಾವು 12th ಇಂದ 16th ಅಂತ, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಫ್ರಮ್ 12th to 6th ಆಫ್ ದಿಸ್ ಮಂತ್ ಅಂತ ಯೂಸ್ ಮಾಡ್ಬೋದು. ಓಕೆ, ಸೊ ಅಲ್ಲಿ ಆ ಟೈಮ್ನಲ್ಲಿ ನಾವು ಫ್ರಮ್ ಅಂತ ಯೂಸ್ ಮಾಡ್ಬೋದು. ಓಕೆ, ಸಿನ್ಸ್ ಅಂತ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಐ ಹ್ಯಾವ್ ಬೀನ್ ಇನ್ ಡೆಲ್ಲಿ, ನಾನು ಡೆಲ್ಲಿಯಲ್ಲಿದ್ದೀನಿ ಒಂದು 3 days ಅಂತ ಹೇಳ್ಬೇಕಾ, ಒಂದು 3 months ಅಥವಾ ಒಂದು ಯಾವ ಮಂತಿಂದ ಅಂತ. ಫಾರ್ ಎಕ್ಸಾಂಪಲ್ ಜಾನ್ವರಿಯಿಂದ ನಾನು ಡೆಲ್ಲಿಯಲ್ಲಿ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಬೀನ್ ಇನ್ ಡೆಲ್ಲಿ ಸಿನ್ಸ್ ಜಾನ್ವರಿ ಅಂತ ಹೇಳ್ಬೋದು. ಓಕೆ, ಸೊ ಲೆಟ್ ಮೀ ಟೇಕ್ ಯು ಟು ಅನದರ್ ಎಕ್ಸಾಂಪಲ್ ಹಿಯರ್. ಸೊ ಐ ಹ್ಯಾವ್ ನಾಟ್ ಸೀನ್ ಹಿಮ್ ಡ್ಯಾಶ್ Saturday. I have not seen him that Saturday. ಸ್ಯಾಟರ್ಡೇಯಿಂದ ನಾನು ಅವನನ್ನು ನೋಡಲಿಲ್ಲ ಅಥವಾ ಅವನನ್ನು ಭೇಟಿ ಮಾಡಲಿಲ್ಲ ಅಂತ. ಸೊ ಇಲ್ಲಿ ಸಿನ್ಸ್ ಯೂಸ್ ಮಾಡಬೇಕಾ ಅಥವಾ ಫಾರ್ ಯೂಸ್ ಮಾಡಬೇಕಾ? ಸಿನ್ಸ್ ಸ್ಯಾಟರ್ಡೇ ಆರ್ ಫಾರ್ ಸ್ಯಾಟರ್ಡೇ? ಫಾರ್ ಸ್ಯಾಟರ್ಡೇ ಇಸ್ ನಾಟ್ ಪಾಸಿಬಲ್. ಯಾಕಂದರೆ ಇಲ್ಲಿ ನಾನು ವಾರದ ಹೆಸರನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಆ್ಯಕ್ಟಿವಿಟಿ ನಾವು ಮೆನ್ಷನ್ ಮಾಡ್ತೀವಿ, ಎಲ್ಲಿ ಆ ಆ್ಯಕ್ಟಿವಿಟಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಎಕ್ಸಾಕ್ಟ್ ಟೈಮ್ ಅಥವಾ ವಾರನ ನಾವು ಮೆನ್ಷನ್ ಮಾಡಿದಾಗ ನಾವಲ್ಲಿ ಸಿನ್ಸ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ನಾಟ್ ಸೀನ್ ಹಿಮ್ ಸಿನ್ಸ್ ಸ್ಯಾಟರ್ಡೇ. ಓಕೆ, ಫಾರ್ ಎಕ್ಸಾಂಪಲ್ 3 days ಆಗಿದೆ, ಸ್ಯಾಟರ್ಡೇ ಆಗಿ 3 days ಆಗಿದೆ. ಆವಾಗ ಹೇಗೆ ಹೇಳ್ಬೋದು? ಐ ಹ್ಯಾವ್ ನಾಟ್ ಸೀನ್ ಹಿಮ್ ಫಾರ್ 3 days. ಐ ಹ್ಯಾವ್ ನಾಟ್ ಸೀನ್ ಹಿಮ್ ಫಾರ್ 3 days. ಅದೇ 3 days ಇಂದ ಯಾವ ದಿನ ಇತ್ತು? ಸ್ಯಾಟರ್ಡೇ ಇತ್ತು. ನಾನು ಎಕ್ಸಾಕ್ಟಾಗಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದೀನಿ, ಸ್ಯಾಟರ್ಡೇ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ದಾಗ ನೀವು ಐ ಹ್ಯಾವ್ ನಾಟ್ ಸೀನ್ ಹಿಮ್ ಸಿನ್ಸ್ ಸ್ಯಾಟರ್ಡೇ ಅಂತ ಹೇಳಬೇಕು. ಓಕೆ, ಸೊ ಲೆಟ್ಸ್ ಸಿ ಫ್ಯೂ ಮೋರ್ ಎಕ್ಸಾಂಪಲ್ಸ್. Okay, so I hope you are able to understand this. My uncle has been in hospital dash February. ಸೊ ನಮ್ಮ ಅಂಕಲ್ಗೇನೋ ಹೆಲ್ತ್ ಸರಿ ಇಲ್ಲ ಅಥವಾ ನಮ್ಮ ಅಂಕಲ್ಗೇನೋ ಆಕ್ಸಿಡೆಂಟ್ ಆಗಿದೆ. ಸೊ ಕಳೆದ ಫೆಬ್ರವರಿಯಿಂದ ಅವರು ಹಾಸ್ಪಿಟಲಲ್ಲಿ ಇದ್ದಾರೆ. ಓಕೆ, ಫೆಬ್ರವರಿಯಿಂದ ಸಿನ್ಸ್ ಬರುತ್ತಾ, ಫಾರ್ ಫೆಬ್ರವರಿ ಬರುತ್ತಾ, ಸಿನ್ಸ್ ಫೆಬ್ರವರಿ ಬರುತ್ತಾ? ಇಲ್ಲಿ ಆಬ್ವಿಯಸ್ಲಿ ನಾವು ಹೇಳ್ಬೋದು ಇಲ್ಲಿ ಸಿನ್ಸ್ ಫೆಬ್ರವರಿ. ಯಾಕಂದರೆ ಇಲ್ಲಿ ನಾನು ಮಂತ್ ನೇಮ್ ಮೆನ್ಷನ್ ಮಾಡಿದ್ದೀನಿ. ಓಕೆ, ಯಾವಾಗಿಂದ ಎಕ್ಸಾಕ್ಟ್ ಮಂತ್ ಮೆನ್ಷನ್ ಮಾಡಿದ್ದೀನಿ, ತಿಂಗಳಿನ ಹೆಸರು. ಸಪೋಸ್ ಇವಾಗ ಮಾರ್ಚು ಅಂದ್ಕೊಳ್ಳಿ, ಹಿಂದಿನ ತಿಂಗಳು ಫೆಬ್ರವರಿ. ಸಪೋಸ್ ಇಲ್ಲಿ ನಾನು ಫಾರ್ ಯೂಸ್ ಮಾಡಬೇಕಾದ್ರೆ ಹೇಗೆ ಯೂಸ್ ಮಾಡಬೇಕು? ಇಲ್ಲಿ ಫೆಬ್ರವರಿ ಇರೋ ಜಾಗದಲ್ಲಿ 1 month ಅಂತ ಹಾಕ್ಬೋದು. ಓಕೆ, ಮೈ ಅಂಕಲ್ ಹ್ಯಾಸ್ ಬೀನ್ ಇನ್ ಹಾಸ್ಪಿಟಲ್ ಡ್ಯಾಶ್ 1 month, ಫಾರ್ 1 month. ಅದೇ ನೋಡಿ, 1 ತಿಂಗಳ ಕಾಲ, 30 ದಿನಗಳು. ನಾನು 1 ತಿಂಗಳು ಅಂತ ಹೇಳಬೇಕಾದ್ರೆ, ಪೀರಿಯಡ್ ಹೇಳಬೇಕಾದ್ರೆ 1 month ಹಾಕಿ ಇಲ್ಲಿ ಫಾರ್ ಹಾಕ್ಬೋದು. ಓಕೆ, ಸೊ ಇಲ್ಲ, ನಾನು ಯಾವಾಗ ಸ್ಟಾರ್ಟ್ ಆಯ್ತದ 1 month? ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಯಿತು. ಸೊ ಫೆಬ್ರವರಿ ಅಂತ ಡೈರೆಕ್ಟಾಗಿ ಮೆನ್ಷನ್ ಮಾಡಿದಾಗ ಸಿನ್ಸ್ನ ಹಾಕಬೇಕಾಗುತ್ತೆ. ಓಕೆ, ಸಿನ್ಸ್ ಫೆಬ್ರವರಿ ಫಾರ್ 1 month, ಈ ರೀತಿ. ಓಕೆ, ಲೆಟ್ ಮಿ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್ ಹಿಯರ್. ಇಂಡಿಯಾ ಹ್ಯಾಸ್ ಬೀನ್ ಆನ್ ಇಂಡಿಪೆಂಡೆಂಟ್ country ಡ್ಯಾಶ್ 1947. ಓಕೆ, 1947ರಿಂದ ಭಾರತ ಒಂದು ಸ್ವತಂತ್ರ ದೇಶವಾಗಿದೆ. ಸೊ ಇದು, ಸೊ ಇಲ್ಲಿ 1947 ಅಂತ ಮೆನ್ಷನ್ ಮಾಡಿದ್ದೀನಿ. ಈಗ ಸಿನ್ಸ್ ಬರುತ್ತಾ, ಫಾರ್ ಬರುತ್ತಾ? 1947ರಿಂದ ಅಂತ. ಓಕೆ, ಇಲ್ಲಿ ಆಬ್ವಿಯಸ್ಲಿ ನಾವು ಏನು ಹೇಳ್ಬೋದು, ಇಲ್ಲಿ ಸಿನ್ಸ್
1947. ಯಾಕೆ ನಾನು 1947 ಇಲ್ಲಿವರೆಗೂ ಎಷ್ಟು ಸಮಯ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಯಾವಾಗಿಂದ ಅಂತ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಇಯರ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸಿನ್ಸ್ ಯೂಸ್ ಮಾಡಿದ್ದೀನಿ. ಸಿನ್ಸ್ 1947, ಸಿನ್ಸ್ 2020, ಸಿನ್ಸ್ 1855. ಓಕೆ, ಯಾವಾಗಾದರೂ ಆಗಲಿ ಇಯರ್ಸ್ ಬಂತೋ ಅದನ್ನು ಸಿನ್ಸ್ ಅಂತ ಮಾಡಿ, ಫಾರ್ ಅಂತ ಹೇಳಬೇಡಿ. ಫ್ರಮ್ ಅಂತಲೂ ಅಷ್ಟಾಗಿ ಯೂಸ್ ಮಾಡಬೇಡಿ. ಸೊ ಇಲ್ಲಿ ಫ್ರಮ್ ಅಂತ ಯೂಸ್ ಮಾಡ್ತಾರೆ ಮೇಜರ್ಲಿ, ಅದನ್ನು ಬಿಟ್ಟು ನೀವು ಸಿನ್ಸ್ ಅಂತ ಯೂಸ್ ಮಾಡಿದ್ರೆ ಅದು ಅಪ್ರಾಪ್ರಿಯೇಟ್ ಆಗಿರುತ್ತೆ. ಓಕೆ, ಲಾಸ್ಟ್ ಎಕ್ಸಾಂಪಲ್, ಲೆಟ್ ಮಿ ಗಿವ್ ಯು ಒನ್ ಲಾಸ್ಟ್ ಎಕ್ಸಾಂಪಲ್. ಮೈ father lived in Hyderabad dash 20 years. ಓಕೆ, ನಮ್ಮ ತಂದೆ ಹೈದರಾಬಾದಲ್ಲಿ 20 years ಇದ್ದರು, 20 years ವಾಸ ಮಾಡಿದ್ರು ಅಂತ ಹೇಳಬೇಕಾದ್ರೆ ಏನು ಯೂಸ್ ಮಾಡಬೇಕು? ಫಾರ್ 20 years, ಸಿನ್ಸ್ 20 years. ಇಲ್ಲಿ ಸಿನ್ಸ್ 20 years ಬರಲ್ಲ, ಯಾಕಂದರೆ ಎಕ್ಸಾಕ್ಟ್ ಇಯರ್ ಇಲ್ಲ, ಎಕ್ಸಾಕ್ಟ್ ಮಂತ್ ಹೇಳ್ತಾ ಇಲ್ಲ. ಯಾವ 20 years, ಈಗ ರೀಸೆಂಟ್ 20 years ಇಲ್ಲ ಮುಂಚೆ ಯಾವಾಗಲೂ ಇದ್ರ ಅದನ್ನು ಹೇಳ್ತಾ ಇಲ್ಲ. ಇಲ್ಲಿ ಜಸ್ಟ್ 20 years ಅಂತ ಯೂಸ್ ಮಾಡ್ತಾ ಇದ್ದೀನಿ. ಆ ಜಸ್ಟ್ ಪೀರಿಯಡ್ ಹೇಳ್ತಾ ಇದ್ದೀನಿ, ಎಷ್ಟು ಕಾಲ, ಎಷ್ಟು ಸಮಯ ಅಂತ. ಸೊ ಹಾಗಾಗಿ ಇಲ್ಲಿ ಇಯರ್ ಯಾವುದು ಮೆನ್ಷನ್ ಆಗದೆ ಇರೋದ್ರಿಂದ ಸೊ ಇಲ್ಲಿ ಫಾರ್ 20 years, 20 ವರ್ಷಗಳ ಕಾಲ ಅಂತ. ಸೊ ಓಕೆ, ಸೊ ದಿಸ್ ಈಸ್ ಹೌ ವಿ ಯೂಸ್ ಸಿನ್ಸ್ ಆ್ಯಂಡ್ ಫಾರ್. ಏನು ಮಾಡ್ತೀವಿ ನಾವು? ಸಿನ್ಸ್ನ ಸ್ಟಾರ್ಟ್ ಆಫ್ ದ ಪೀರಿಯಡ್, ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಒಂದು ಪೀರಿಯಡ್ ಆಫ್ ಟೈಮ್ ಹೇಳಬೇಕಾದ್ರೆ ನಾವು ಫಾರ್ನ ಯೂಸ್ ಮಾಡ್ತೀವಿ. ಎವ್ರಿ ಡೇ ಇಂಗ್ಲೀಷ್ನಲ್ಲಿ ಈ ಒಂದು ವರ್ಡ್ಸ್ನ ನಾವು ಪ್ರತಿದಿನ ಬಳಸ್ತಾನೆ ಇರ್ತೀವಿ. ಸೊ ಫ್ರಮ್ ಯೂಸ್ ಮಾಡ್ತಾ ಇರ್ತೀರ, ಆ ಫ್ರಮ್ ಯೂಸ್ ಮಾಡೋ ಜಾಗದಲ್ಲಿ ಸಿನ್ಸ್ ಯೂಸ್ ಮಾಡಿ. ಸೊ ಈ ಫಾರ್ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಪ್ರಿಪೋಸಿಷನ್ ಫಾರ್ ಇದೆ, ಫಾರ್ ಯು, ಫಾರ್ ಮೀ, ಫಾರ್ ಹರ್, ಫಾರ್ ಹಿಮ್ ಅಂತ. ಸೊ ಅದು ಬೇರೆ, ಅದಕ್ಕೂ ಇದಕ್ಕೂ ಆ ಫಾರ್ಗೂ ಈ ಫಾರ್ಗೂ ಸಂಬಂಧ ಇಲ್ಲ. ಇಲ್ಲಿ ಟೈಮ್ ಹೇಳೋದಕ್ಕೆ ಮಾತ್ರ ಫಾರ್ನ ಯೂಸ್ ಮಾಡ್ತಾರೆ. ಸೊ ಗೊತ್ತಿರಲಿ, ಈಗೇನು ಈ ಒಂದು ಕ್ಲಾಸಲ್ಲಿ ಕಲ್ತಿದ್ದೀರ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮತ್ತು ಡೈಲಿ ಬೇಸಿಸಲ್ಲಿ ಅದನ್ನ ಯೂಸ್ ಮಾಡಿ ಅಂತ ಹೇಳ್ತಾ, ಓಕೆ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲೈಕ್ ಆಗಿದ್ದರೆ ಇದನ್ನು ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ತರಗತಿಯಲ್ಲಿ ನಿಮಗೆ ಇನ್ನೊಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.